ನಮಸ್ತೆ ವೀಕ್ಷಕರೇ, ಎಂಕೆ ನ್ಯೂಸ್ 9 ಕನ್ನಡಕ್ಕೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ರವದಿ ಫಾರ್ಮ್ ಹೌಸ್ನಲ್ಲಿ ನಡೆದ ಕೆಎಂಎಫ್ ಸಭೆ. ಡಿಸಿಸಿ ಬ್ಯಾಂಕ್ ಬಗ್ಗೆ ಮಾತನಾಡಿದ ಶಾಸಕ ಬಾಲಚಂದ್ರ ಜಾರಕಿಹೊಳಿ, ಡಿಸಿಸಿ ಬ್ಯಾಂಕ್ 16 ಅಥವಾ 12 ಸೀಟು ಗೆಲ್ಲುವುದು ಪಕ್ಕಾ. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಲಿಂಗಾಯತರನ್ನೇ ಮಾಡುತ್ತೇವೆ ಎಂದಿದ್ದಾರೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಹುಕ್ಕೇರಿ ರವದಿ ಫಾರ್ಮ್ ಹೌಸ್ನಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿದ್ದಾರೆ. ಈ ಸಮಯದಲ್ಲಿ ಹಿರಶಗ್ಗೂರ ಅಧ್ಯಕ್ಷ ಅಜ್ಜು ಕಲ್ಲಟ್ಟಿ, ವಿಜಯ ರವದಿ, ಪಾಂಡುರಂಗ ಮನ್ನಿಕೇರಿ, ಮಾರುತಿ ವಿಜಯನಗರ, ಮೌನೇಶ್ ಪೋತೆದಾರ, ಬಸವರಾಜ ರಂಗಣ್ಣರ್ ಹಾಗೂ ಸರ್ಫ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅಂದರೆ ಹುಕ್ಕೇರಿ ಫೈಟ್ ಇದೆ. 12 ಸೀಟಲ್ಲಿ ಗೆದ್ದು ಡಿಸಿಸಿ ಬ್ಯಾಂಕ್ನು ನಾವು ಡೆಫಿನೆಟಾಗಿ ಬಹುಮತ ತಗೋತೀವಿ ಮತ್ತು ಚೆನ್ನಾಗಿ ಸಕ್ತಿ ಬ್ಯಾಂಕ್ ಕಳಿಸ್ತೀವಿ. ಮತ್ತು ಎ ಬಿ ಪಾರ್ಲಿಗೆ ಮಾತ್ರ ದುಡಿದ್ರೆ ಬ್ಯಾಂಕ್ ಕೊಡಬೇಕಂತ ಅಂದ್ರೆ ಕೊಡಬಾರ್ದು. ಈಗ ಅವ್ರು ಯಾರು ಅನ್ನೋದು ಅವರೇ ಈಗ ನಾವು ಬ್ಯಾಂಕ್ ನಡ್ಸಕತ್ತಿ ಒಂದು ವರ್ಷವೂ ಆಗಿಲ್ಲ. 30 ವರ್ಷದಿಂದ ಯಾರು ನಡೆಸೋದು, 40 ವರ್ಷ ಯಾರು ನಡೆಸೋದು ಅಂತೇಳಿ ಅಪಾದ ಮಾಡಿದ ಎ ಬಿ ಪಾರ್ಲಿ ಮಾಡಿ ಅವರೇ ಆ ವಿಷಯ ಕ್ಲಿಯರ್ ಮಾಡಿ ಚಲೋ ಆಗ್ತೈತಿ. ಸರ್, ಈಗ ತಾವು ಹೇಳಿದ್ರಿ ಸರ್ ಸಂಕೇಶ್ವರ ಭಾಷಣದಲ್ಲಿ ಇವ್ರು ನಾವು ಹೋಗಿ ಅಧ್ಯಕ್ಷ ಮಾಡಿದ್ದೀವಿ ಅಂತ ಹೇಳಿದ್ರು ಸರ್. ಎಲ್ಲ ಅವ್ರು ದೀಪ ಹಚ್ಚಿ ಹುಡುಕಾಡಿದಾಗ ನನ್ನಂತ ಅಧ್ಯಕ್ಷ ಸಿಕ್ಕಾರು. ನಂತರ 1000 ಕೋಟಿನ ಲಾಭ ಮಾಡಿಕೊಟ್ಟಿದ್ದನು. 5 ಕೋಟಿ ಇದು ಪ್ರಾಜೆಕ್ಟ್ ಮತ್ತು 600 ಕೋಟಿ ಇದು ಸಾಲ ಕೊಡಿದ್ರು ಅಂತ ಮನ್ ಮಾಡಿದ್ರು. ಇಲ್ಲ ನೋಡ್ರಿ, ಈಗ ಅವ್ರು ಹೇಳ್ಬೋದ್ರೆ ಇವತ್ತು ದಿವಂಗತ ಉಮೇಶ್ ಕತ್ತಿ ಅವ್ರು ಇಲ್ಲ. ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತೈತೆ. ಯಾಕಂದ್ರೆ ಉಮೇಶ್ ಕತ್ತಿ ಅವರು ನಾವು ಏನು ಮೀಟಿಂಗ್ ಮಾಡಿದ್ರು, ಆ ಮೀಟಿಂಗ್ ಮಾಡ್ತಿದ್ವಿ, ಯಾವ ಥರ ಚರ್ಚೆ ಆಯಿತು. ಭಾಳ ದೊಡ್ಡದು 2015 ಅಂದ್ರೆ ಅವ್ರು ಇಲ್ಲ ಅಂದ್ಮೇಲೆ ಪಾಪ ಈಗ ಯಾರು ಹೇಳೋರಿಗೆ ಆ ಟೈಮ್ದಾಗ ನಾ ಹೇಳಿಲ್ಲ. ಅವ್ರ ಕಡೆ 2 ಆಯಿತು, ನಮ್ಮ ಕಡೆ 7 ಮಂದಿದ್ದು. ಅವಾಗ 7 ಇವ್ರಿಗೆ 9 ಆಯಿತು, ಲಕ್ಷ್ಮಣ್ ಸೌದಿ 8 ಆಯಿತು. ಒಂದು ಹೋಟ್ಲಿಗೆ ಗೆದ್ದರು. ಮತ್ತು ಈಗ ಅವಾಗೆಲ್ಲ ರಗಡ ಆಮ್ಯಾಗ ಅದ್ರ ನಂತರನೂ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಈಗ ಅವ್ರು ಹಿಂಗೆ ಹೇರನ್ನು ಏನು ಮಾಡೋಕ್ಕಾಗುತ್ತೆ. ಸೊ ಅದಕ್ಕೆ ನಾವು ಬ್ಯಾಂಕ್ ಅವ್ರು ಚಲೋ ನಡೆಸ್ಯಾರ ಅಂತಾರಲ್ಲ, ನಾವು ಇನ್ನೂ ಪ್ರಯತ್ನ ಮಾಡ್ಬೋದು. ಅಂದರೆ 0% ಸಾಲ ಇರ್ಬೋದು ಮತ್ತು ರೈತರಿಗೆ ಅವಕ್ಕೆ ಚಲೋ ಮಾಡಿ ಡೆಫಿನೆಟಾಗಿ ಮುಂದೆ ಚಲೋ ಆಗ್ತದೆ. ಮತ್ತು ರಾಜಕಾರಣ ಕೆಲವೊಮ್ಮೆ ಮಾತಾಡ್ತಾರೆ, ನಮಗೆ ಉತ್ತರನೂ ಕೊಡೋಕ್ಕಾಗೋದು. ರಾಜೇಂದ್ರ ಪಾಟೀಲ್ ಇಲ್ಲ ಮಾಡಿ ನೋಡಿರಿ. ಈಗ ರಮೇಶ್ ಕತ್ತಿಯವರು ಅವರು ಇಷ್ಟು ವರ್ಷದಿಂದ ಭಾಳ ವರ್ಷದಿಂದ ಅವರು ಶುಗರ್ ಫ್ಯಾಕ್ಟ್ರಿ ಡಿಸ್ಟ್ರಿಕ್ಟ್ ಬ್ಯಾಂಕ್ ಡೈರೆಕ್ಟರ್ ಅದಾರೆ. ಸೊ ಅವರು ಪ್ರಯತ್ನ ಮಾಡೋದು, ನಾವು ಮಾಡವ್ರೆ. ರಾಜೇಂದ್ರ ಪಾಟೀಲ್ ಹೊಸ ಕ್ಯಾಂಡಿಡೇಟು. ಸೊ ಒಳ್ಳೆಯ ಅಭ್ಯರ್ಥಿ ವೋಟ್ ಕೊಡ್ತಾರೆ. ಈಗ ನಾವು ಅನ್ನಸಭೆಯಲ್ಲಿ ನಾವು ಇನ್ನೊಂದು 2-3 ದಿವಸದಿಂದ ಎಲ್ಲ ಡಿಸಿಸಿ ಬ್ಯಾಂಕ್ನಾಗೂ ನಾವು ಶುರು ಮಾಡ್ತೀವಿ. ಎಲೆಕ್ಟ್ರಿಕ್ ಸೊಸೈಟಿ ನಮ್ಮದು ಅಂದರೆ ನಮ್ಮ BJP ನಮ್ಮ ಮಂದಿ ಹೋದರು, ನಾವು ಅವ್ರಿಗೆ ಹೇಳ್ತೀವಿ. ಈಗ ಎ ಬಿ ಪಾರ್ಲಿ ಅರ್ಧ ಮಂದಿ ಕಾಂಗ್ರೆಸ್ ಅವ್ರು ಅವ್ರು ಮಾಡತ್ತಾರೆ ಪ್ರಚಾರ. ರಮೇಶ್ ಕತ್ತಿಯವರು BJP ಬರ್ತಾವೆ. ಈಗ ನಾವು ನಮ್ಮ ಕಡೆ ಅನ್ನಸಭೆಯಲ್ಲಿ ನಾವು BJP ಮಂದಿನ ನಾವು ಪ್ಲಸ್ ಕಾಂಗ್ರೆಸ್ ಅವ್ರು ನಾವು ಚುನಾವಣೆ ಮಾಡ್ತೀವಿ. ಅಂದರೆ KBದು ಮಾಡ್ತೀವಿ, ಇಲೆಕ್ಷನು ಡಿಸಿಸಿ ಬ್ಯಾಂಕ್ದು ಮಾಡ್ತೀವಿ. ಸತೀಶ್ ಜಾರಕಿಹೊಳಿ ಮಾತ್ರ ಇಲ್ಲಿ ಬಂದು ಮಾಡ್ತಾಯಿದ್ದಾರೆ. ಇನ್ನೂ ನಂತರ ಎಲ್ಲರೂ ಬರ್ತಾ ಇಲ್ಲ ಅಂತ ಹೇಳಿ ಬರ್ತಾ ಇಲ್ಲ ಅಂದರೆ ಅನ್ನಸರ್ ಜೊಲ್ಲೆಯವ್ರು ನಿಪ್ಪಾನಾಗ ಅವ್ರದ್ದು ಬ್ಯಾಂಕ್ ಎಲೆಕ್ಷನ್ ಇತ್ತು, ಅಲ್ಲಿತ್ತು. ನಂದು ಯರಗಟ್ಟಿ ಸೌದತ್ತಿದ್ದು ನಾಳೆ ನಡೆದಾಗ ಅಲ್ಲೊಂದು 2 ಕೆಲಸ ಅವು ಮುಗಿದ ನಂತರ ಫ್ರೀ ಆದ ನಂತರ 6 ತಾರೀಕು ಶಿಕ್ಷಕರ ದಿನಾಚರಣೆ ಮುಗಿಸ್ಕೊಂಡು ನಾವು ಡೆಫಿನೆಟಾಗಿ ಹುಕ್ಕೇರಿಯಲ್ಲಿ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆಗೆ ಮತ್ತು ಡಿಸಿಸಿ ಬ್ಯಾಂಕ್ ಎರಡೂ ಸೀರಿಯಸ್ ಆಗಿ ಮಾಡ್ತೀವಿ. ಇನ್ನು ಜನ ದೇವರ ಆಶೀರ್ವಾದ ಯಾರು ಮಾಡ್ತಾರೆ ಅವ್ರ ಅಧಿಕಾರ ಚಂದ್ರರಾಜ್ ಹಟ್ಟಿಯವರು ಕಣದಿಂದ ನಿಂದಿಸಲಿಕ್ಕೆ ಏನು ಕಾರಣ? ಅದು ಸತೀಶ್ ಉಸ್ತುವಾರಿ ಮಂತ್ರಿ ಅವರು ಸತೀಶ್ ಜಾರಕಿಹೊಳಿ ಅವರು, ಚಂದ್ರರಾಜ್ ಹಟ್ಟಿಯವರು ಅವರೇನೇನೋ ಡಿಸ್ಕಸ್ ಮಾಡಿದ್ದಾರೆ. ಅವ್ರಿಗೆ ಅಂದರೆ ಏನು ಡಿಸ್ಕಸ್ ಮಾಡಿದಾರು ಏನಾಗಿದೆ ಬುದ್ಧಿ ಗೊತ್ತಿಲ್ಲ. ಚಂದ್ರರಾಜ್ ಹಟ್ಟಿಯವರು ಯಾಕಂದರೆ ಉಸ್ತುವಾರಿ ಮಂತ್ರಿ ಅವ್ರು ಏನು ಹೇಳಿದಾರೆ ಆ ಪ್ರಕಾರ ಇಂಥ ಕೊಂದನ ತೇರವರು. ಸೊ ಅವ್ರವ್ರ ಮಧ್ಯದಲ್ಲಿ ಏನು ಚರ್ಚೆ ಆಗಿ ಯಾಕೆ ಅಂದ್ರೆ ನೋಡೋಣ. ಈಗ ಯಾಕಂದ್ರೆ 2-3 ದಿವಸನಾಗ ಗೊತ್ತಾಗ್ತೈತೆ. ಯಾಕಂದ್ರೆ ಅಲ್ಲಿ ಒಂದು ಸಭೆ ಕರೆಯೋದು ಬೆಳಗಾವಿ BJP ಅಂತ ತಾಲೂಕಿದೆಲ್ಲ ಮಂದಿ ಮೀಟಿಂಗ್ ಕರೆದು ಅಲ್ಲಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಯಾರ ಹೆಸರು ಘೋಷಣೆ ಮಾಡಂತಾರೋ ಅವ್ರ ಹೆಸರು 2-3 ದಿವಸ 4 ದಿವಸನಾಗ ಬೆಳಗಾವಿ ತಾಲೂಕದ ಕ್ಯಾಂಡಿಡೇಟ್ ಬಗ್ಗೆ ಕ್ಲಾರಿಟಿ ಬಂದ್ಬಿಡ್ತಾರೆ. ಸರ್, ಸೌದಿ ಅವ್ರು ತಮ್ಮ ಜೊತೆ ಬರ್ತಾರೆ ಅಂತ ಹೇಳಿದ್ರು ಸರ್. ಎಲ್ಲೂ ಕಾಣ್ತಾ ಇಲ್ಲ ಸರ್. ಯಾಕೋ ನಿಮ್ಗೆ ಅವ್ರಿಗೆ ಏನು ಮಾಡ್ತೀರ? ಇಲ್ಲ ಏನು ಮೊದಲನೇ ಜಾರಕಿಹೊಳಿ ಈಗ ಮೊದಲೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡು ಹೊಂಟಿದ್ವಿ ರೀ. ನಾನು ಮಾನ್ಯ ಲಕ್ಷ್ಮಣ್ ಸೌದಿ ಅವ್ರಿಗೆ ಏನೇ ನೀವು ಬಂದು ಒಂದು 2-3 ಕಡೆ ಬಂದುಬಿಟ್ರೆ ಕ್ಲಾರಿಟಿ ಬರ್ತಿತ್ತು. ಆಮೇಲೆ ಅವರು ಎಲ್ಲಿ ರಾಯಬಾಗು ಬರ್ದಿಲ್ಲ, ನಿಪ್ಪಾನಿಗೂ ಬರ್ದಿಲ್ಲ, ಕಿತ್ತೂರು ಬೈಲಹೊಂಗಲ ಅವ್ರ ಮಗ ಅದಲ್ಲ ಚಿದಾನಂದ ಸೌದಿ ಅವ್ರು ಬರ್ತಿದ್ರು. ಆಮೇಲೆ ಅವರು ಬರ್ದಿಲ್ಲ. ಸೊ ಅವರು ಈಗ ಅಂದ್ರೆ ಅವ್ರು ಮಾಡಿದವ್ರು ಅತನಿ ಕಾಗವಾಡ ಏನು ಮಾಡಿದ್ರು, ನಾವು ಅತನಿ ಕಾಗವಾಡ ಕಡೆ ಆ ಕಡೆ ತಲೆನ ಹಾಕಿಲ್ಲ. ನಮ್ದು ಯಾವುದೂ ಇಲ್ಲ ಅಲ್ಲ. ಅದನ್ನು ರಮೇಶ್ ಜಾರಕಿಹೊಳಿ ಹೇಳಿದಾರೆ ಕರೆ ನಾವು ಜೊತೆ ಅವ್ರು ಚರ್ಚೆನೂ ಮಾಡಿಲ್ಲ. ಸೊ ಅವರ ಹೋಗಿ ಸ್ವಯಂ ಘೋಷಣೆ ಮಾಡಿದರು. ನಮ್ಮ ಜೊತೆ ಶ್ರೀಮಂತ ಪಾಟೀಲ್ ಅವರು ಸಂಪರ್ಕ ಮಾಡಿದ್ದಾರೆ, ಮಹೇಶ್ ಕುಮಟಳ್ಳಿ ಅವರು ಮಾಡಿಲ್ಲ. ಈ ಸದ್ಯ ಮಟ್ಟಿಗೆ ನಾವು ಅತನಿ ಕಾಗವಾಡ ಬಗ್ಗೆ ಹೆಚ್ಚು ತಲೆ ಕೆಡಿಸೋಲ್ಲ.
ಅದನ್ನು ಬಿಟ್ಟು ಉಳಿದದ್ದೆಲ್ಲ ಮಾಡೋದು ನಾ ಏನಿಲ್ಲ 12 ಸೀಟ್ ದೇವರ ಆಶೀರ್ವಾದ ಗೆಲ್ತೀವಿ. ಮುಂದಿನ 5 ವರ್ಷ DCC ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮ ಗುಂಪಿನಿಂದ ಆಗ್ತಾರೋ. ಮುಂದೆ ರೈತರಿಗೆ ಇನ್ನೂ ಒಳ್ಳೆಯ ಕೆಲಸ ಮಾಡ್ತಾರೆ. ಅಧ್ಯಕ್ಷರು ಲಿಂಗಾಯತರು, ಉಪಾಧ್ಯಕ್ಷರು ಲಿಂಗಾಯತರು ಮಾಡ್ತೀವಿ. ಅಪೆಕ್ಸ್ ಬ್ಯಾಂಕನ್ನು ಕಳ್ಸೋದು ಲಿಂಗಾಯತಕ್ಕೆ ಕಳ್ಸೋ ಪ್ಲ್ಯಾನ್ ಮಾಡ್ತೀವಿ. ನಾವು ಮೇಜರ್ ಕಮ್ಯುನಿಟಿ ಲಿಂಗಾಯತ ಸಮಾಜ ಬಿಟ್ಟು ಮಾಡೋದಿಲ್ಲ. ಸುಮ್ಮನೆ ಅದನ್ನೆಲ್ಲ ಹೇಳತ್ತಾರೆ ಈ ಬ್ಯಾಂಕ್ ಹಂಗಾಗ್ತೈತೆ ಅಂತ. ನಾ ಏನಿಲ್ಲ ರೀ, ನಾವು ದುಡಿ ಇದ್ದರೆ ಚಲೋ ರೀ. ನಾವು ಬಿಟ್ಟು ಹೋದ ನಂತರ ಬ್ಯಾಂಕ್ ಶುರು ಮಾಡ್ತಾರೆ. ಏನು ಮಾಡೋಕ್ಕಾಗೋದ್ರಿ. ನಾ ಏನಾರ ಅಧ್ಯಕ್ಷ ಉಪಾಧ್ಯಕ್ಷ ಲಿಂಗಾಯತ ಸಮಾಜ ಮಾಡ್ತೀವಿ, ಚಲೋ ಬ್ಯಾಂಕ್ ನಡೆಸ್ತೀವಿ. ರೈತರು ಇನ್ನೂ ಅವ್ರಿಗಿಂತ ಒಳ್ಳೆಯ ಕೆಲಸ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಧನ್ಯವಾದ. ವರದಿ ವಿಠಲ್ ಗೋಕಾವಿ, MK ನ್ಯೂಸ್ 9 ಕನ್ನಡ, ಹುಕ್ಕೇರಿ.